ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಟೈಟಲ್ ಎಷ್ಟು ಅರ್ಥಪೂರ್ಣವಾಗಿದೆಯೋ ಆ ಸಿನಿಮಾದ ಕಂಟೆಂಟ್ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಬಹಳ ಮುತುವರ್ಜಿ ವಹಿಸಿ ಒಂದಷ್ಟು ಸಮಾಜದಲ್ಲಿ ನಡೀತಾ ಇದ್ದಂತ ಈಗಲೂ ನಡೀತಾ ಇರುವಂತ ವಿಚಾರಗಳನ್ನ, ಈ ತರದ ಒಂದು ಕಂಟೆಂಟ್ ಸೆನ್ಸಿಬಲ್ ವಿಚಾರಗಳನ್ನ ಸಿನಿಮಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಹೊರಟಾಗ ನಿರ್ದೇಶಕರು ಹಾಗೆ ಇಡೀ ಸಿನಿಮಾ ತಂಡದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಮಾತಾಡೋಕ್ಕಿಂತ ಮುಂಚೆ ಮೊದಲು ಒಬ್ಬರನ್ನ ಕರಿತೀನಿ. ಇಲ್ಲಿ ಮಾ ಬನ್ನಿ, ಬನ್ನಿ ಮಾ. ಸಾಯಿರಾಮ್ ಅವ್ರ ತಾಯಿಯವ್ರು ಬರ್ಬೇಕು, ಬನ್ನಿ. ಈ ಸಿನಿಮಾ ಯಾವ ತರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು. 2000 ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ ಅವಾಗ. 2015ರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ. ಅವಾಗ ನಾನೇನು ಮಾಡ್ತೀನಿ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಪರಿಚಯ ಆಗ್ತಾರೆ. ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ, ಗಟ್ಟಿತನ ಆಗುತ್ತೆ. ಒಂದ್ಸರಿ ಏನು ಮಾಡ್ತಾರೆ, ಅವ್ರ ಮನೆ ಊಟಕ್ಕೆ ಅನ್ಕೋ ಕರೀತಾರೆ ನನ್ನ. ಆ ಮನೆ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ. ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ. ಇವ್ರು ಪ್ರೊಡ್ಯೂಸರ್, ಇವರು ಸಿನಿಮಾ ಮಾಡಿದ್ರು ಒಂದು 2-3 ಅಂತ. ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ ನನ್ನ ಮುಖ ನೋಡಿದ್ರು, ಅವ್ರಿಗೆ ಏನ್ ಅನ್ಸ್ತಾ ಏನೋ ಗೊತ್ತಿಲ್ಲ, ಜೋರಾಗಿ ಶುರು ಮಾಡ್ಬಿಟ್ರು. ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ, ನನ್ನ ಮಗನ್ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ಬಾಮ್ಮ ಇಲ್ವಮ್ಮ, ನಿಮ್ ಮುಕ್ತಲ್ಲಿ ನನ್ನ ನಗು ನೋಡ್ಬೇಕು ಅಂತಾನೆ ಇಷ್ಟ ದಿನ ಕಾಯ್ತಾ ಇದೆ, ಬನ್ನಿ. ಅವ್ರೇನಂದ್ರು ಅಂದ್ರೆ ನನ್ನ ಮಗನ್ಗೆಲ್ಲ ಮೋಸ ಮಾಡ್ಬಿಟ್ರು, ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ, ಆ ಒಲೆ ಅಲ್ವಾ, ಅದ್ರ ಕಡೆ ತಿರ್ಬಿಟ್ಟು ಅಳ್ತಾ ಇದಾರೆ. ನನಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದಾರೆ ಅಂತ. ಅಮ್ಮ ತಿರ್ಗಿ ಅಂದೆ. ಅವ್ರು ತಿರ್ಗದ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು. ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ. ಯಾಕೆಂದ್ರೆ ನಮ್ಮಮ್ಮನ ಕಣ್ಣೀರ್ ಬೆಲೆ ಏನು ಅಂತ ನನಗೆ ಗೊತ್ತು. ಅವತ್ತು ಇವ್ರಮ್ಮಂಗೆ ನಾನು ಹೇಳ್ ಬಂದೆ, ನಿಮ್ಮ ಮಗನ್ ನಾನು ಸಿನಿಮಾ ಮಾಡ್ತೀನಮ್ಮ, ಇನ್ನೊಂದು 2 ವರ್ಷದಲ್ಲಿ ನಿನ್ ಮಗ ಡೈರೆಕ್ಟ್ ಆಗಿರ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂತ. ನೆನ್ಪಿದ್ಯಮ್ಮ? ನೆನಪಿದೆ. ಅವತ್ತು ಹೇಳ್ ಬಂದೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ. ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರೋ ಅಂದ್ರೆ ಜೀವನ ಅವರೇ ಕೊಟ್ಟಿರೋದು. ಆ ತಾಯಿ ಕಣ್ಣೀರಿಂದನೇ ನಾನು ನಿಮ್ಗೆ ಸಿನಿಮಾ ಮಾಡಿದ್ದು. ಯಾಕಂದ್ರೆ ತುಂಬಾ ಜನ ನನ್ನ ಲೈನ್ ಅಪ್ ಆಗಲ್ಲಮ್ಮ ಯಾರಿಗೂ. ನಾನು ಸಿನಿಮಾ ಮಾಡ್ತೀನಿ, ಯಾರಿಗೂ ಜಾಸ್ತಿ ಮಾತು ಕೊಡಲ್ಲ. ಮಾತು ಕೊಟ್ರೆ 100% ಮಾಡ್ತೀನಿ. ಅವತ್ತು ಈ ತಾಯಿಗೋಸ್ಕರನೇ ಮಾತು ಕೊಟ್ಟಿದ್ದು, ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು. ನಿಮ್ ಮಕ್ಕಳು ಖುಷಿ ಇದೆಯಮ್ಮ? ಖುಷಿ ಇದೆಯಾ? ಜೋರಾಗಿ ಹೇಳ್ಬೇಕು ನೀವು. ಖುಷಿ ಇದೆ. ಖುಷಿ ಇದೆಯಾ? ಜೀವನ ಕೊಟ್ಟಿದ್ದಾರೆ, ನಿಮ್ ಜೀವನನು ಕೊಟ್ಟಿದ್ದಾರೆ. ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ. ಆಮೇಲೆ ಇವನಮ್ಮ ಇಲ್ಲಿ ಅಮ್ಮ ಬರ್ತೀರಾ? ಬನ್ನಿ ಅಮ್ಮ. ಇಬ್ಬರು ಕಮಿಟ್ ಆಗಿದೆ ಅಮ್ಮ, ಇಬ್ಬರು ಮಾತು ಕೊಟ್ಟಿದ್ದೀನಿ. ಇಬ್ಬರು ಇವತ್ತು ನಿಲ್ಸಿದ್ದೀನಿ. ನಾನು ಮಾತು ಕೊಟ್ಟಂಗೆ ಇದು ಬಂದು ನಿಲ್ಸಿದ್ದೀನಿ. ಇನ್ನು ಜನಗಳು ನೋಡ್ಬೇಕು, ಜನಗಳು ನಮ್ ಕೈ ಹಿಡಿದು ಮೇಲೆತ್ಬೇಕು. ಓಕೆನಾ? ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್, ಯಾಕಂದ್ರೆ ಡೈರೆಕ್ಟರ್ ಮಾತಾಡಿದ್ರೆ ಸಿನಿಮಾ ಬಗ್ಗೆ, ಅವರು ಕಂಟೆಂಟ್ ಗೊತ್ತಿರುತ್ತೆ. 23ಕ್ಕೆ ಪ್ಲಾನ್ ಮಾಡಿದೀವಿ ಸರ್. ಥಿಯೇಟರ್ ಅಂದ್ರೆ ಈಗ ನಿಮ್ಗೆ ಮೊನ್ನೆ ಸೆಟಪ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಹಾಸ್ಟೆಲ್ ಹುಡುಗರು, ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದ್ರೆ. ವಸೀಮ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್, ಎಪಿಕ್ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀನಿ. ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಥಿಯೇಟರ್ ಸೆಟಪ್ ಮಾಡಿದ್ರು ಅದೇ ತರ ಥಿಯೇಟರ್ ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಥಿಯೇಟರ್ ಏನು ಅಂತ ಪ್ಲಾನ್ ಮಾಡಿಲ್ಲ, ಎಲ್ಲ 16ನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ. ಯಾಕಂದ್ರೆ 16ಕ್ಕೆ ಮತ್ತೆ 8ಕ್ಕೆಲ್ಲ ತುಂಬಾ ಸಿನಿಮಾ ಇದಾವೆ, ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ. 23ಕ್ಕಂತೂ 100% ಬರ್ತೀವಿ ಸರ್. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಹೋಪ್ ಇದೆ ನನಗೆ. ಎಲ್ಲಾ ಸಿನಿಮಾಗಿದೆ, ಈ ಸಿನಿಮಾ ನನ್ಗೆ ತುಂಬಾ ಹೋಪ್ ಇದೆ. ಇವ್ರು ಬಂದ್ಬಿಟ್ಟು ನಮ್ಮ ಹೀರೋ ತಾಯಿ. ಇವರು ಇವನ್ ನಮ್ಮ ಬಾಸ್ ಇದಾರಲ್ಲ, ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ, ಕೋಲಾರ್ ಕೇಶವ್ ಅಂತ. ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ. ಆಗಿಂದನೂ ಒಂದ್ ಸ್ವಲ್ಪ ಪರಿಚಯ ನಮ್ಗೆ. ಇವ್ರೇನು ಅಂತಂದ್ರೆ, ಮಗನ್ನ ತುಂಬಾ ಚೆನ್ನಾಗಿ ನೋಡ್ಬೇಕು, ತುಂಬಾ ಚೆನ್ನಾಗಿ ಸೀನಿಯಲ್ ಬರ್ಬೇಕು, ಆ ತರ ಎಲ್ಲ ಒಂದು ಆಸೆ. ಯಾಕಂದ್ರೆ ಎಲ್ಲಾ ತಾಯಿದಿರಿಗೂ ಒಂದು ಆಸೆ. ನನಗೆ ಒಂದೊಂದು ಸೆಂಟಿಮೆಂಟ್ ಏನಂದ್ರೆ, ತಾಯಿದಿರು ಏನಾರ ಹೇಳ್ಬಿಟ್ರೆ ಅದ್ ನೆರವೇರ್ಸೋದಂತೆ ನನ್ನ ಕೆಲಸ. ಇವರು ಅವತ್ತು ಹೇಳಿದ್ರು, ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು, ಆಗ್ಬೇಕು ಅಂತ. ಇವತ್ತು ಸ್ಕ್ರೀನಲ್ಲಿ ಸ್ವಾಮೀಜಿಗಳು ಹೇಳಿದ್ರು, ಅವ್ನು ನೋಡಿದ್ರೆ ಏನೋ ದರ್ಶನ್ ನೋಡ್ದಂಗಾಗುತ್ತೆ, ಇನ್ನೊಂದಿನ ದರ್ಶನ್ ಆಗ್ಬಿಡ್ತಾನೆ ಹಂಗೆ ಅಂತ. ಆಗ್ತೀಯಾ? ನಿನ್ ಒಳ್ಳೇದಾಗ್ಲಿ ವಿವಾನ್, ಉಳಿಸ್ಕೊ. ಬಂದಿರೋ ಅವಕಾಶ ಉಳಿಸ್ಕೊ ಅಮ್ಮ. ನಿಮ್ ಮಗನ್ ಕರ್ಕೊಂಡ್ ನಿಲ್ಸ್ತೀನಿ ಅಂತ ಹೇಳಿದೀನಿ. ಇವತ್ತು ಕರ್ಕೊಂಡ್ ನಿಮ್ದು ನಿಲ್ಸಿದೀನಿ, ಅವ್ರನ್ನ ನಿಲ್ಸಿದೀನಿ. ಇನ್ ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದೀನಿ. ಮೊದಲನೇದಾಗಿ ನಿರ್ದೇಶಕರಿಗೆ, ಅವ್ರು ಯಾವಾಗ್ಲೂ ಹೇಳ್ತಾರೆ, ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿದ್ದಂಗೆ. ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು. ಅದೇ ತರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಆಮೇಲೆ ಉಗ್ರಂ ಆದ್ಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು. ರವಿ ಸರ್ಗೂ
ತುಂಬಾ ಹೃದಯದ ಧನ್ಯವಾದ. ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಶ್ರೀಕಾಂತ್ ಸರ್ ಎಡಿಟ್ರು, ಮತ್ತೆ ಅವರು ಉಕ್ರಮ್ ಆದ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನ 2ನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು. ಎಲ್ಲ ನಮ್ ರಾಮ್ ಪವನು, ನಮ್ಮ ಅಣ್ಣ. ಇವೊಂದೊಂದು ಡೈಲಾಗ್ ಇದೆ, ಹೇಳ ನನ್ಗೆ ಈ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು. ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಹಾಕಿದ್ದಾರೆ, ಅದಂತೂ ಭಾರಿ ಖುಷಿ ಆಯ್ತು. ಆ ಸಿನಿಮಾದಲ್ಲಿ ಆ ಡೈಲಾಗ್ ಇವನು ಹೆಂಗ್ ಹೇಳ್ಬೇಕಿತ್ತು ಅಂದ್ರೆ, ಇವನು ಹೇಳ್ತಾನೆ, ಮಗ ಅವ್ರ ಅಪ್ಪನ ಅವನು ಹುಡ್ಸ್ತಾ ಇಲ್ಲ ಅನ್ಸುತ್ತೆ ಕಣೋ ಅಂತ. ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪಂಗ ಅವನು ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳೋದ್ ಬದಲು ಅವ್ರ ಅಪ್ಪನೇ ಅವ್ರು ಹುಟ್ಟಿಸಿಲ್ಲ ಅನ್ಸುತ್ತೆ ಕಣೋ ಅಂತ ಹೇಳ್ಬಿಟ್ಟಿದ್ದ. ಅವತ್ತು ಇಡೀ ದಿನ ನಕ್ಕಿದೀವಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಈ ಸಿನಿಮಾ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟು, ಸಾಂಗ್ಗಳ ಹಾರೈಕೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು. ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎಲ್ಲರಿಗೂ ನಮಸ್ಕಾರ. ಸರ್ ಅವಾಗ ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟರ್ಗೆ ಅದೇನ್ ಕಿಚ್ಚಿದೆ ಅಂತ ಹೇಳ್ಬಿಟ್ಟು, ಆ ಕಿಚ್ಚು ಬಂದ್ಬಿಟ್ಟು ಬಂದೂಕ್ ಸರ್. ಅಲ್ಲಿ ಮಾತು ಬರುತ್ತೆ, ಅವ್ರ ಅಪ್ಪನಿಗೆ ಹೊಡಿತಾ ಇರ್ತಾರೆ, ನನ್ ಬಂದೂಕ್ ಯಾಕೆ ಮುಡ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸೈಡ್ ಮಾಡ್ತಾರೆ, ಇನ್ನು ಮುಂದೆ ನಾನು ಬಂದೂಕ್ ಹಿಡಿತೀನಿ ಅಂತ ಹೇಳ್ಬಿಟ್ಟು ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್. ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ, ತುಂಬಾ ಒಂದು ಒಳ್ಳೆ ಗ್ರಾಫ್ ಅಲ್ಲಿ ಹೋಗ್ತಾ ಇರುತ್ತೆ, ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ. ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ, ಈ ಮೂವಿಲಿ ಅದೊಂದು ಡಿಫ್ರೆಂಟ್ ಆದಂತ ಮೂವಿ. ಹಾಗೆ ಥ್ಯಾಂಕ್ ಯು ಸಾಯಿರಾಮ್, ಯಾಕಂದ್ರೆ ಈ ಮೂವಿ ನಮ್ಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ. ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡಿಸಿದೀರಾ. ತುಂಬಾ ಚೆನ್ನಾಗಿ ಬಂದಿದೆ ಆ ರೋಲ್ ಕೂಡ. ಮತ್ತೆ ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು, ಇವ್ರ ಡೆಡಿಕೇಶನ್ ಬಗ್ಗೆ. ಏನಾಯ್ತಂತಂದ್ರೆ, ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ 2-3 ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ. ಅಲ್ಲಿ ಇರುವಂತ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬಾ ತುಂಬಾ ಹುಷಾರವರು. ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ, ನಾವು ಹೊಡೆದಂಗೆ ನಿಮಗೆ ಹೊಡೆಯಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಈ ಹುಡುಗ ಸುಮಾರು 2.5 ವರ್ಷ ಆಗಿದೆ ಬಂದೂಕ್ ಹಿಡಿದೆ. ಆವಾಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿಗೆ ಹೆಂಗ್ ಬೇಕು ಹಂಗೆ. ಚಾಲೆಂಜ್ಗೆ ಹೂ ಅಂದ್ಬಿಟ್ಟ, ಆ ಹುಡುಗ ಹೊಡೆದ್ಬಿಟ್ಟ. ನಮ್ಗೆ ಇವ್ನು ಹೊಡೆಯಲ್ಲ, ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ, ಅದು ಆಗಲ್ಲ. ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ, ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು. ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ. ಮತ್ತೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ, ಯಾರು ಹೊಸಬ್ರು ಅಂತ ಹೇಳಕ್ ಚಾನ್ಸ್ ಇಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದ್ದೀವಿ. ನಾನು, ವರ್ಧನ್, ಪ್ರದೀಪ್ ಪೂಜಾರಿ, ರಾಮ್ ಪವನ್, ನಮ್ಮನ್ನೆಲ್ಲ ಬೆಳೆಸ್ತಿದ್ದೀರಾ. ಅನುಷ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ, ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ. ಯಾವ್ದೊಂದು ಬಂದೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಮೂವಿಯಲ್ಲಿ ನಾನು ಅವ್ರಿಗೆ ಹೊಡಿತೀನಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ. ಆ ಟೈಮಲ್ಲಿ ತುಂಬಾನೇ ಅವ್ರಿಗೇನು ಕಷ್ಟ ಆದ್ರೂ ಥ್ಯಾಂಕ್ ಯು. ಸರಿನಾ? ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ಧೈರ್ಯಂ ಸಮೃದ್ಧ ಸಾಧನಂ. ಇದೇ ಫೆಬ್ರವರಿ 23 ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ನಮ್ಮನ್ನ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ KK ಅಂತ. ಇದು ನನ್ನ ಮೊದಲ ಚಿತ್ರ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. 3 ಸೆಗ್ಮೆಂಟ್ ಅಲ್ಲಿ 3 ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ. ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ. ಆಮೇಲೆ ಎರಡನೇದು, ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ. ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿ ಆಗ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಇಡೀ ಚಿತ್ರತಂಡ, ಇವ್ರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತಾ ಇದ್ದೀನಿ, ಇವ್ರಿರೋದಕ್ಕೆ. ಅಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ. ಶ್ರೀರಾಮನ್ ಮೇಲಿರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಪ್ರಾಣನ ಕಾಪಾಡ್ತಾನೆ. ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ. ನನ್ನ ಆಂಜನೇಯ ಧ್ರುವ ಸರ್ಜಾಣ್ಣ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದ್ದಾರೆ, ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ. ವೆರಿ ಸಾರಿ, ತುಂಬಾ ಆಂಗ್ಸೈಟಿ ಇದೆ ನನಗೆ, ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದ್ ಕಾರಣದಿಂದ. ಎಲ್ಲರೂ ಕ್ಷಮಿಸ್ಬೇಕು. ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರ್ಲಿ. ಫೆಬ್ರವರಿ 23ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಅಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕು. 2021ರಲ್ಲಿ ಕರೆಕ್ಟ್ ಆಗಿ ಅಣ್ಣವ್ರ ಸಮಾಧಿ ಮುಂದೆ ನನಗೆ ಸಾಯಿ ಸರ್ ಕಥೆ ಹೇಳ್ತಾರೆ. ಕಥೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊಂತೀನಿ.
ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ, ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ, ಏನೋ ಒಂದು ವಿಷಯ ನಡೆದಿರತ್ತೆ ಅಂತ. ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು. ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ. ಆದ್ರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ. ಆ ಕತೆ ಕೇಳಿದಾಗ ಇಲ್ಲ, ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು. ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು. ಇದರಿಂದ ಒಂದು ಪಾಠ ಆಗ್ಲಿ, ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ. ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನ್ಗೆ ಸಿನಿಮಾ ಕಥೆನ ಹೇಳ್ಬಿಡ್ತೀನಿ. ಸಾರಿ ಸರ್, ಅವ್ರಿಗೆ ಸಿನಿಮಾ ಕಥೆನ ಹೇಳ್ಬಿಟ್ಟಿದ್ದೆ. ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ರದವ್ರು. ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತಂದಾಗ ನಂಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ. ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ. ಬಟ್ ಶೂಟಿಂಗ್ ಇನ್ನೇನು 1 ತಿಂಗಳು ಇರಬೇಕು. ಅಪ್ಪು ಸರ್, ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಫೈನಲಿ ನಮ್ಮ DSS ಟ್ರೈಲರ್ ರಿಲೀಸ್ ಆಗಿದೆ. ತುಂಬಾ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು. ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು. ತುಂಬಾ ಗತ್ತು ಗಮ್ಮತ್ತು ಇರುವಂತ ಹುಡುಗಿ. ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ಕೊಂಡ್ ಬರುವಂತ ಒಂದು ಪಾತ್ರ. ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂತ ಒಂದು ಪಾತ್ರ. ಆನ್ ದ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ, ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಹಾಗೂ ಹೀರೋ ನನಗೆ 1 ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು, ಬುಲೆಟ್ ಓಡಿಸೋದಿರ್ಬೋದು, ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂತ ಒಂದು ಕತೆ. ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ. ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು. ಕತೆ ಕೇಳಿದ ತಕ್ಷಣನೇ ಎಸ್, ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.